ಇದಷ್ಟೇ ಅಲ್ಲ, ರಾಜ್ಯ JDS ಅಲ್ಲಿ ಮತ್ತೊಂದು ವಾದವೂ ಕೂಡ ಶುರುವಾಗಿದೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಅವತ್ತು ಒಕ್ಕಲಿಗ ಸಮುದಾಯ ಸುಮಾರು 60 ಕ್ಷೇತ್ರಗಳಲ್ಲಿ, ಅದರ ಪೈಕಿ 40ಕ್ಕೂ ಅಧಿಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪರ ನಿಲ್ತು. ಆದರೆ ಅದು ಈಡೇರುವಂತಹ ಲಕ್ಷಣಗಳು ಕಾಣ್ತಿಲ್ಲ. ಒಂದು ವೇಳೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗದೇ ಇದ್ದರೆ ಅದರ ಸಂಪೂರ್ಣ ಲಾಭವನ್ನು ಹಳೆ ಮೈಸೂರು ಭಾಗದಲ್ಲಿ ನಾವು ಪಡ್ಕೊಳ್ಬೋದು. ಹೀಗಾಗಿ ಮೈತ್ರಿಗಿಂತಲೂ ಕೂಡ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದೇ ಬೆಟರ್ ಅನ್ನುವಂಥ ಒಂದು ಸಲಹೆಯನ್ನು BJP ವರಿಷ್ಠರಿಗೆ ರಾಜ್ಯ ನಾಯಕರು ಕೊಟ್ಟಿದ್ದಾರಂತೆ. ಈ ಹಿನ್ನೆಲೆಯಲ್ಲಿ ಒಂದು ವೇಳೆ ಮೈತ್ರಿ ನಾಯಕರ ನಡುವೆ ಎಲ್ಲವೂ ಕೂಡ ಸಮಾಧಾನವಾಗಿ ನಡೆದಿದ್ದೆ ಆದರೆ ಮೈತ್ರಿ ಮುಂದುವರಿಬೋದು. ಇಲ್ಲವೇ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಲ್ಲ ಅಂತ ಹೇಳಿದ್ರೆ ಯಾವುದೇ ಕ್ಷಣದಲ್ಲಿ ಬೇಕಿದ್ದರೂ ಕೂಡ ಮೈತ್ರಿ ಖತಮ್ ಆಗ್ಬೋದು. JDS ಪ್ರತ್ಯೇಕವಾಗಿ 224 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸ್ಪರ್ಧೆ ಮಾಡುವಂಥ ಒಂದು ಯೋಚನೆಯಲ್ಲಿ ಇದೆಯಂತೆ. ಒಟ್ಟಾರೆ ಒಂದು ವಾರದ 3 ಪಕ್ಷಗಳ ನಾಯಕರುಗಳ ಈ ಹೇಳಿಕೆಗಳನ್ನು ನೋಡಿದ್ದೆ ಆದರೆ ಬಹುದೊಡ್ಡದಾದಂಥ ಒಂದು ರಾಜಕೀಯ ಬೆಳವಣಿಗೆಗಳು ಆಗ್ತಿರುವಂಥದ್ದು ನಿಜ. ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಯನ್ನು ಅಷ್ಟು ಸುಲಭವಾಗಿ ತೆಗೆದುಕೊಂಡು ಬಿಸಾಕುವಂಥದ್ದು, ಕೇಳಿಸ್ಕೊಂಡು ಬಿಸಾಡುವಂಥದ್ದು ಅಲ್ಲ. ಅದರಲ್ಲಿ ಭಾಳಷ್ಟು ಸಂದೇಶಗಳು ಕೂಡ ಇದ್ದಾವೆ. ಅದೇ ರೀತಿ BJPಯಲ್ಲಿ ರಾಜಾಹುಲಿ ಕೊಟ್ಟಂತಹ ಒಂದು ಹೇಳಿಕೆ, ದೆಹಲಿಯ ಮಟ್ಟದಲ್ಲಿ ಆಗ್ತಿರುವಂತಹ ಲಾಬಿ ವಿಜೇಂದ್ರ ಅವರನ್ನು ನಿದ್ದೆಗೆಡಿಸಿರೋದು ನಿಜ. JDS ಅಲ್ಲಿ ರಾಜಾಹುಲಿ ಕೊಟ್ಟಂಥ ಒಂದು ಹೇಳಿಕೆಯಿಂದಾಗಿ ಮೈತ್ರಿ ಖತಮ್ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಚರ್ಚೆಯು ಕೂಡ ಆರಂಭ ಆಗಿರೋದು ನಿಜ. ಒಟ್ಟಾರೆ ಎಲ್ಲ ಮೂರು ಪಕ್ಷಗಳಲ್ಲೂ ಕೂಡ ಭಾಳಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದರುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಿದ್ದಾವೆ. ಅದು 2028ವರೆಗೂ ಕಾಯುವಂಥ ಅವಶ್ಯಕತೆ ಇಲ್ಲ. ಲೋಕಲ್ ಪೊಲಿಟಿಕ್ಸ್ ಶುರುವಾಗಿದ್ದೆ ಆದರೆ ಯಾವುದೇ ಕ್ಷಣದಲ್ಲೂ ಕೂಡ ಅವು ದೊಡ್ಡ ಸಮುದ್ರದ ಅಲೆಗಳಂತೆ ಬಂದು ಅಪ್ಪಳಿಸಿದರೂ ಕೂಡ ಆಶ್ಚರ್ಯ ಇಲ್ಲ. ಇದಾಗಿತ್ತು ಇವತ್ತಿನ ಆಫ್ ದ ರೆಕಾರ್ಡ್. ಮುಂದಿನ ವಾರ ಮತ್ತೊಂದು ಆಫ್ ದ ರೆಕಾರ್ಡ್ ಸ್ಟೋರಿ ಜೊತೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.